ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 23 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,391.39, 364 ಪಿಟಿಎಸ್, 0.47% ಕುಸಿದಿದೆ. ಅತಿ ಹೆಚ್ಚು ಲಾಭ ಎಂ ಮತ್ತು ಎಂ 1.71% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ ಅದಾನಿ ಪೋರ್ಟ್ಸ್ 2.25% ಕುಸಿದಿದೆ. ನಿಫ್ಟಿ 50 ಇಂದು 23,869.600.53% ಆಗಿದೆ. -0.53% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 364 ಅಂಕ ಕುಸಿತ. ನಿಫ್ಟಿ 23,900ಕ್ಕಿಂತ ಕೆಳಗೆ. ನಷ್ಟದಲ್ಲಿ ಕೊನೆಗೊಂಡ ಭಾರತೀಯ ಷೇರುಗಳು. ಬಿಎಸ್ಇ ಸೆನ್ಸೆಕ್ಸ್ ,0.47% ಕುಸಿದು 76,391.39ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 ,0.53% ಕುಸಿದು 23,869.60ಕ್ಕೆ ತಲುಪಿತು. ಅದಾನಿ ಪೋರ್ಟ್ಸ್ ಮತ್ತು ಬಜಾಜ್ ಫೈನಾನ್ಸ್ ಪ್ರಮುಖ ನಷ್ಟ ಅನುಭವಿಸಿದ ಷೇರುಗಳಾಗಿವೆ. ಇನ್ಫೋಸಿಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ,12% ಹೆಚ್ಚಳ, ₹7,769 ಕೋಟಿಗೆ ಏರಿಕೆ. ಐಟಿ ದೈತ್ಯ ಇನ್ಫೋಸಿಸ್ ಮೊದಲ ತ್ರೈಮಾಸಿಕದಲ್ಲಿ ₹7,769 ಕೋಟಿ ನಿವ್ವಳ ಲಾಭ ಗಳಿಸಿದ್ದು, ವಾರ್ಷಿಕವಾಗಿ ,12% ಪ್ರಗತಿ ಸಾಧಿಸಿದೆ. ಆದರೆ ಕಂಪನಿಯು ತನ್ನ ಗರಿಷ್ಠ ಆದಾಯದ ಮುನ್ಸೂಚನೆಯನ್ನು ಕಡಿತಗೊಳಿಸಿದ್ದು, ಷೇರು ಬೆಲೆ ,0.45% ಕುಸಿದು ₹1,047 ಮತ್ತು 40 ಪೈಸಾಕ್ಕೆ ತಲುಪಿದೆ. ಇಂಧನ ವೆಚ್ಚ ,86% ಹೆಚ್ಚಳ. ಮೊದಲ ತ್ರೈಮಾಸಿಕದಲ್ಲಿ ಇಂಡಿಗೋಗೆ ₹238 ಕೋಟಿ ನಷ್ಟ. ಇಂಧನ ವೆಚ್ಚಗಳು ಹೆಚ್ಚಾದ ಕಾರಣ ಇಂಟರ್ಗ್ಲೋಬ್ ಏವಿಯೇಷನ್ ಇಂಡಿಗೋ ಮೊದಲ ತ್ರೈಮಾಸಿಕದಲ್ಲಿ ₹238 ಕೋಟಿ ನಿವ್ವಳ ನಷ್ಟವನ್ನು ಅನುಭವಿಸಿದೆ. ಏರ್ಲೈನ್ನ ಷೇರು ಬೆಲೆ ,1.83% ಕುಸಿದು ₹5,023 ಮತ್ತು 50 ಪೈಸಾಕ್ಕೆ ಕೊನೆಗೊಂಡಿತು. ಆರ್ಬಿಐ ಮಧ್ಯಪ್ರವೇಶದ ನಡುವೆ $, ಎದುರು 96.57ಕ್ಕೆ ಸ್ಥಿರವಾಗಿ ಕೊನೆಗೊಂಡ ರೂಪಾಯಿ. ಗುರುವಾರ $, ಎದುರು ಭಾರತೀಯ ರೂಪಾಯಿ ,0.24% ಚೇತರಿಸಿಕೊಂಡು 96.57ಕ್ಕೆ ಸ್ಥಿರವಾಗಿ ಕೊನೆಗೊಂಡಿತು. ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಕ್ರಿಯ ಮಧ್ಯಪ್ರವೇಶವು ಕಚ್ಚಾ ತೈಲ ಬೆಲೆ ಏರಿಕೆಯ ಪರಿಣಾಮವನ್ನು ತಡೆಯಲು ಸಹಾಯ ಮಾಡಿತು. ಎನ್ಸಿಡಿಗಳ ಮೂಲಕ ₹5,000 ಕೋಟಿ ನಿಧಿ ಸಂಗ್ರಹಣೆಗೆ ಅಲ್ಟ್ರಾಟೆಕ್ ಸಿಮೆಂಟ್ ಮಂಡಳಿ ಅನುಮೋದನೆ. ಅಲ್ಟ್ರಾಟೆಕ್ ಸಿಮೆಂಟ್ ಮಂಡಳಿಯು ಅಸುರಕ್ಷಿತ ಮತ್ತು ಪಟ್ಟಿ ಮಾಡಲಾದ ಡಿಬೆಂಚರ್ಗಳ ಮೂಲಕ ₹5,000 ಕೋಟಿ ವರೆಗೆ ನಿಧಿ ಸಂಗ್ರಹಿಸಲು ಅನುಮೋದನೆ ನೀಡಿದೆ. ಕಂಪನಿಯ ಷೇರು ಬೆಲೆ ,0.13% ಏರಿಕೆಯಾಗಿ ₹11,908ಕ್ಕೆ ಕೊನೆಗೊಂಡಿತು. ಜಾಗತಿಕ ಮಾರುಕಟ್ಟೆ ಬದಲಾವಣೆಗಳ ನಡುವೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕುಸಿತ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ,1.24% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,095 ಮತ್ತು 60 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು ,1.75% ಇಳಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 97 ಸೆಂಟ್ಗೆ ಕೊನೆಗೊಂಡಿತು. ಭೌಗೋಳಿಕ ರಾಜಕೀಯ ಅಪಾಯಗಳ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $90 ಮತ್ತು 25 ಸೆಂಟ್ಗೆ ಏರಿಕೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಿಂದಾಗಿ ಕಚ್ಚಾ ತೈಲ ಬೆಲೆ ,3.94% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $90 ಮತ್ತು 25 ಸೆಂಟ್ಗೆ ತಲುಪಿದೆ. ತೈಲ ಸಂಸ್ಕರಣಾಗಾರಗಳು ಹಡಗು ಮಾರ್ಗಗಳ ಸುರಕ್ಷತೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಕೃತಕ ಬುದ್ಧಿಮತ್ತೆ ಹೂಡಿಕೆ ಹೆಚ್ಚಳ. ಗೂಗಲ್ನಿಂದ $6 ಬಿಲಿಯನ್ ನಗದು ಬಳಕೆ. ಕೃತಕ ಬುದ್ಧಿಮತ್ತೆ ಎಐ ಮೇಲಿನ ವೆಚ್ಚಗಳು ಹೆಚ್ಚುತ್ತಿರುವ ಕಾರಣ ಗೂಗಲ್ $6 ಬಿಲಿಯನ್ ನಗದು ಬಳಸಿದೆ ಎಂದು ವರದಿ ಮಾಡಿದೆ. ಸರ್ಚ್ ದೈತ್ಯ ಕಂಪನಿಯು 2026ರ ವೇಳೆಗೆ ಎಐ ಹೂಡಿಕೆಗಳಿಗಾಗಿ $205 ಬಿಲಿಯನ್ ವರೆಗೆ ವಿನಿಯೋಗಿಸಲು ಯೋಜಿಸಿದೆ. ಖಾಸಗಿ ವಲಯದ ನೀತಿ ಸ್ಪಷ್ಟತೆಗಾಗಿ ಕಾಯುತ್ತಿರುವ ಅದಾನಿ ಪವರ್ ಪರಮಾಣು ವಿಸ್ತರಣೆ ಯೋಜನೆ. ಪರಮಾಣು ವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಅದಾನಿ ಪವರ್ನ ಯೋಜನೆಗಳು ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಸರ್ಕಾರದ ನೀತಿ ಸ್ಪಷ್ಟತೆಯ ಮೇಲೆ ಅವಲಂಬಿತವಾಗಿವೆ ಎಂದು ಕಂಪನಿ ತಿಳಿಸಿದೆ. ಏಕಸ್ವಾಮ್ಯ ತಡೆಯಲು ವಿಮಾನ ನಿಲ್ದಾಣ ಮಾಲೀಕರಿಗೆ ವಿಮಾನಯಾನ ಸಂಸ್ಥೆ ನಡೆಸಲು ಭಾರತದ ಚಿಂತನೆ. ವಿಮಾನಯಾನ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸಲು ವಿಮಾನ ನಿಲ್ದಾಣದ ಮಾಲೀಕರಿಗೆ ವಿಮಾನಯಾನ ಸಂಸ್ಥೆಗಳನ್ನು ನಡೆಸಲು ಅನುಮತಿಸುವ ಪ್ರಸ್ತಾಪವನ್ನು ಭಾರತ ಸರ್ಕಾರ ಪರಿಶೀಲಿಸುತ್ತಿದೆ. ಈ ಕ್ರಮವು ಬೆಳೆಯುತ್ತಿರುವ ಏಕಸ್ವಾಮ್ಯವನ್ನು ತಡೆಯುವ ಗುರಿಯನ್ನು ಹೊಂದಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,095 ಮತ್ತು 60 ಸೆಂಟ್ 1.24% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ ₹1,27,160 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.24% ಕುಸಿದಿದೆ.
ಹಿಂದಿನ ಮುಕ್ತಾಯ $4,146 ಮತ್ತು 90 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 97 ಸೆಂಟ್ 1.75% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,831 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.75% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 2 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $90 ಮತ್ತು 25 ಸೆಂಟ್ 3.94% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 3.94% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $86 ಮತ್ತು 83 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 57 ಸೆಂಟ್ 0.24%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.24% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 34 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.